ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ಇಷ್ಟು ದಿನ ತಣ್ಣಗಿತ್ತು, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಅನ್ಕೊಳ್ಳುವಷ್ಟರಲ್ಲಿ ಇದೀಗ ಕೊಲ್ಲಿ ಯುದ್ಧ ಮತ್ತೆ ಶುರುವಾಗಿದೆ. ಇರಾನ್ನ ಹಲವು ನಗರಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಟೆಹರಾನ್, ಅದೇ ರೀತಿಯಾಗಿ ತಬ್ರೀಜ್ ನಗರಗಳ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಮುಂದುವರಿತಾ ಇದೆ. ಇಷ್ಟು ದಿನ ತಣ್ಣಗಿತ್ತು, ತೊಂದರೆ ಇಲ್ಲ ಅಂತ ನಿರಾಳತೆಗೆ ಜಾರೋ ಮುನ್ನ ಇದೀಗ ಮತ್ತೆ ಕೊಲ್ಲಿ ಯುದ್ಧ ಶುರುವಾಗಿರುವಂತದ್ದು. ಇರಾನ್ನ ಹಲವು ನಗರಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಟೆಹರಾನ್, ಇಸ್ಫಹಾನ್, ತಬ್ರೀಜ್ ನಗರಗಳ ಮೇಲೆ ದಾಳಿಯನ್ನ ಮಾಡಿರೋದು. ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ಇರಾನ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇನ್ನು ಮಿಸೈಲ್ ಅಟ್ಯಾಕ್ ಆಗಿದೆ. ಇರಾನ್ನ ಹಲವೆಡೆ ಸ್ಫೋಟ ಕೂಡ ಆಗಿದೆ. ಇರಾನ್ನ ಖಾರ್ಗ್ ದ್ವೀಪದ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನ ಮಾಡಿರುವಂತದ್ದು. ಕೆಲವೊಂದಷ್ಟು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಇದೀಗ ಇರಾನ್ ಮತ್ತೆ ದಾಳಿಯನ್ನ ಮುಂದುವರಿಸಿದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿರುವಂತದ್ದು. ಇರಾನ್ ಮತ್ತೆ ಇಸ್ರೇಲ್ ಯುದ್ಧ ಏನ್ ನಡೀತಾ ಇತ್ತು, ಆ ಯುದ್ಧ ಇನ್ನೂ ಕೂಡ ನಿಂತಿಲ್ಲ. ಕದನ ವಿರಾಮವನ್ನೇನೋ ಘೋಷಣೆ ಮಾಡಿದ್ರು. ಕದನ ವಿರಾಮ ಘೋಷಣೆ ಮಾಡಿದ್ದಾರೆ, ರಿಲ್ಯಾಕ್ಸ್ ಆಗಿರೋಣ ಅನ್ನೋಷ್ಟರಲ್ಲಿ ಮತ್ತೆ ಯುದ್ಧದ ಭೀತಿ ಎದುರಾಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಆ ಹಿಂದೆ ಏನು ಒಂದೂವರೆ ತಿಂಗಳು ಯುದ್ಧ ಆಯ್ತಲ್ಲ, ಆ ಒಂದು ಸಂದರ್ಭದಲ್ಲೇ ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಅದರಿಂದ ಆ ಒಂದು ತೊಂದರೆಯನ್ನ ಅನುಭವಿಸೋದ್ರಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲಿಲ್ಲ. ಅಂತಹ ಪರಿಸ್ಥಿತಿ ಉಲ್ಬಣ ಆಗೋಗ್ಬಿಟ್ಟಿತ್ತು. ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು, ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನ ವಹಿಸ್ತು. ಅದರ ಜೊತೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಡ್ತಿದ್ದಂಥ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳಿದೆಯಲ್ಲ, ಅದ್ಯಾವುದಕ್ಕೂ ಕೂಡ ಬಾರ್ಡರ್ ಲೈನ್ ಅನ್ನೋದೇ ಇರಲಿಲ್ಲ. ಆಮೇಲಿಂದ ಪಾಕಿಸ್ತಾನದ ರಾಜಧಾನಿಯಲ್ಲಿ 3-4 ಸಭೆಗಳಾಗತ್ತೆ, ಸಂಧಾನ ಸಭೆಗಳು. ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಇರಾನ್. ಇಸ್ರೇಲ್ ಕೂಡ ಅದನ್ನ ಒಪ್ಕೊಳ್ಳೋದಿಲ್ಲ.